ದೊಡ್ಡ ಆಸೆ ಇತ್ತು ಅವ್ನ. ಕರಾಟೆ ಆಡಕ್ಕೆ ಮುಖ್ಯವಾಗಿ ಏನ್ ಬೇಕು? ಕರಾಟೆ ಆಡ್ಲಿಕ್ಕೆ ಮುಖ್ಯವಾಗಿ ಏನ್ ಬೇಕು? ಎರಡು ಕೈ ಬೇಕು, ಹೌದಲ್ಲ? ಶಕ್ತಿ ಬೇಕು, ಹೌದಲ್ಲ? ಹಾ, ಹಿಂಗೆ ಬೆಳ್ಕೊಂತ ಹೋದ. ಒಂದ್ 2-3 ವರ್ಷ ಆಯ್ತು, ಚೆನ್ನಾಗಿ ಕಲ್ತ. ಮುಂದೆ SSLC ಮಟ್ಟ ಬಂತ. ಮಸ್ತ್ 14-17 ಒಂದಿನ ಸಮಸ್ಯೆ ಏನಾಗ್ತಂದ್ರೆ ಅವ್ರ ತಂದೆ ತಾಯಿ ಮತ್ತು ಈ ಹುಡುಗ ಯಾವುದೋ ಒಂದು ಊರಿಗೆ ಬಂದಿದ್ರು. ಬಸ್ ಯಾವುದೋ ತಪ್ಪು ಏನೋ ಸಮಸ್ಯೆ ಆಗಿರ್ತಾರೆ. ಸಮಸ್ಯೆ ಆಗಿ ಕೈ ಮುರಿದ್ಬಿಡ್ತಾರೆ. ಆ ಹುಡುಗನಿಗೆ ಕೈ ಮುರಿದ್ಬಿಡುತ್ತೆ. ಮಸ್ತ್ ದಿನಗಳು ಮನೆ ಒಳಗೆ ಬಂದ ಕುಂತ ಆಡ್ಕೊಂತ ಕುಂತ್ಬಿಟ್ಟ. ಯಾಕೆ ಆಡ್ಕೊಂತ ಕುಂತ್ಬಿಟ್ಟ? ಒಂದೇದ್ದು ಅವನ ಉದ್ದೇಶ, ಗುರಿ ಅಂತ ಹೇಳ್ತಾರಲ್ಲ, ಏನೋ ಮಾಡಬೇಕು ರಾಷ್ಟ್ರ ಮಟ್ಟದೊಳಗ, ಅದು ಹೋಗ್ಬಿಡ್ತು. ಯಾಕಂದ್ರೆ ಕೈಯೇ ಇಲ್ಲ ಅವಾಗ. ಕೈ ಇಲ್ಲ, ಕರಾಟೆ ಕೈ ಬೇಕಾ ಬೇಡ? ಏನ್ ಮಾಡ್ಬೇಕು ಅವ? ಇತ್ಲಾಗ 3 ತಿಂಗಳಾಯ್ತು, 6 ತಿಂಗಳಾಯ್ತು. ಆ ನೆಚ್ಚಿನ ವಿದ್ಯಾರ್ಥಿಯಾಗಿದ್ದವ, ಕರಾಟೆ ಮಾಸ್ತರ್ಗೆ ನೆಚ್ಚಿನ ವಿದ್ಯಾರ್ಥಿಯಾಗಿದ್ದವ. ಆ ಮಾಸ್ತರ್ ಅಂದ್ರು, ಯಾಕೆ ನಮ್ಮ ಹುಡುಗ ಬರವಲ್ಲ? ಏನು 6 ತಿಂಗಳು ಬರ್ಲಿಲ್ಲ. ಮನೆಗೆ ಹೋದ್ರು. ಅವ್ರ ಅಪ್ಪನ ಕೇಳಿದ್ರು, ಯಾಕ್ರಿ ನಿಮ್ಮ ಹುಡುಗ ಕ್ಲಾಸಿಗೆ ಬಂದಿಲ್ಲ? ಬೆಸ್ಟ್ ವಿದ್ಯಾರ್ಥಿ ಅವ, ಇನ್ನೊಂದ್ ಸ್ವಲ್ಪ ದಿನದಾಗ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು ಅಂತ ವಿದ್ಯಾರ್ಥಿ ಅವ, ಯಾಕೆ ಕಳ್ಸಿಕೊಟ್ಟಿಲ್ಲ? ಅವ್ರಪ್ಪ ಹಾಳಾಕತ್ಬಿಟ್ರು. ಅವ್ರ ಅವ್ವನ ಕೇಳಿದ್ರು, ಅವ್ರ ಹಾಳಾಕತ್ಬಿಟ್ರು. ಏನಪ್ಪ ಇದು ಅಂತ ಹೇಳಿ, ಹೆಂಗ್ ಕಳ್ಸ್ಕೊಟ್ರಿ ನಮ್ಮ ಹುಡುಗನ? ಯಾಕ್ರಿ ಕೈ ಮುರಿದ್ಬಿಟ್ಟದ್ರಿ ಅವನು. ಅಯ್ಯೋ, ಹೆಂಗ್ ಮಾಡೋದು? ಅವಾಗ ಅವರ ಗುರುಗಳು ಹೇಳಿದ್ರು, ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಕೈ ಒಂದ್ ಕೈ ಹೋಗೈತಲ್ಲ, ಇನ್ನೊಂದ್ ಕೈ ಐತಿಲ್ಲ, ಐತ್ರಿ, ನಾಳೆ ಅಂತ ನೀ ಕ್ಲಾಸಿಗೆ ಬಾ. ಹೆಂಗಾರೆ ಮಾಡಿ ಒಟ್ಟ ತಂದೆ ತಾಯಿನ ಒಪ್ಪಿಸಿ ಈಗ 1 ವರ್ಷ ಪ್ರಾಕ್ಟೀಸ್ ಮಾಡಿದ. ಹೆಂಗ ಪ್ರಾಕ್ಟೀಸ್ ಮಾಡಿದ ಅಂತಂದ್ರೆ ಒಂದ ಕೈ ಒಳಗ ಕರಾಟೆ ಆಡೋ ಪ್ರಾಕ್ಟೀಸ್ ಮಾಡ್ತಾವ. ಮುಂದೆ ಅವ ಏನ್ ಮಾಡ್ದ, ಶಾಲಿ ಒಳಗ ತಾಲೂಕಾ ಮಟ್ಟ, ಆಮೇಲೆ ಜಿಲ್ಲಾ ಮಟ್ಟ ಅಂತ ಇರ್ತಾವಲ್ಲ, ರಾಜ್ಯ ಮಟ್ಟ ಅಂತ ಇರ್ತಾವಲ್ಲ, ಅದ್ರೊಳಗೆ ಎಲ್ಲಾರು ಕುಸ್ತಿ ಆಡ್ಕೊಂತ ಒಕ್ಕೊಂತ ಎಲ್ಲಾ ಪೇಪರ್ ಒಳಗೆ ಸುದ್ದಿ ಬಂದ್ಬಿಡ್ತಾವ. ಗೊತ್ತಾನ? ಪೇಪರ್ ಒಳಗೆ ಸುದ್ದಿ ಬಂತು, ರಾಷ್ಟ್ರ ಮಟ್ಟದೊಳಗೆ ಸುದ್ದಿ ಬಂತು. ರಾಷ್ಟ್ರ ಮಟ್ಟದ ಫೈನಲ್ ಸೆಲೆಕ್ಷನ್ ಆಗ್ಬಿಟ್ಟಾವ. ಅವಾಗ ಫೈನಲ್ ಸೆಲೆಕ್ಷನ್ ಆಗೋ ಮಟ್ಟ ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದ ನೀನು ಅರ್ಥ ಮಾಡ್ಕೊಂಡು. ಒಂದ ಕೈ ಐತಿ ಅವನು. ಅವಾಗ ನಾಳೆ ಫೈನಲ್ ಐತಿ ಅಂದ್ರೆ ನಾಳೆ ಮ್ಯಾಚ್ ಐತಿ, ಫೈನಲ್ ಮ್ಯಾಚ್. ಇವತ್ತು ರಾತ್ರಿ ಇನ್ನೊಬ್ಬ ಕರೆಯವ ಫೈನಲ್ ಮ್ಯಾಚ್ ಅದಾವ. ಅವನ ಕೂಡ ನೋಡಪ್ಪ, ಏನೋ ಮಾಡಿದಿ, ಮಾಡಿ ನಾನು ಬಂದಿಲ್ಲ. ನಾನು ರಾಜ್ಯ ಮಟ್ಟದ ಪ್ಲೇಯರ್, ನಾನು ಆಟಗಾರ. ನಿನ್ನ ಒಂದ ಹೊರತಾಗ ಓದ್ಬಿಡ್ತಂತ ನಾನು, ನೀನು ಬರಕ್ ಹೋಗ್ಬೇಡ, ನೀನು ಮನೆಗೆ ಹೋಗ್ಬಿಡ ಅಂತ ಹೇಳ್ದವ, ಎದುರಿಸಿದವ. ನಾಳೆ ಮ್ಯಾಚ್ ಐತಿ. ಅವಾಗ ಅವನ್ನ ಈಗ ನನ್ನ ಗುರುಗಳೇ ಕೊಟ್ಟರ, ನಾನು ಹಂಗ ಮಾಡ್ತೀನಿ, ನಾಳೆ ಏನು ಆಗ್ತೀನಿ ಆಗಲಿ, ನಾಳೆ ಗೊತ್ತಿಲ್ಲ, ಬಟ್ ನಾಳೆ ಮ್ಯಾಚ್ ಇತ್ತು ಆಮೇಲೆ ನಾಳೆ ಶುರುವಾರ ದೊಡ್ಡ ಬೈಲು ಪಂದ್ಯ ಏರ್ಪಟ್ಟತಿ. ಇತ್ತಾಗ ಟೈಮ್ ಮುಟ್ಕೊಂಡು ಹುಡುಗ ಕಡೆ ಒಳ್ಳೆ ಪ್ಲೇಯರ್ ಇಬ್ಬರು ಬಂದ್ರೆ 1 ನಿಮಿಷ ಆಗ್ಬಿಡದ್ರ ಆ ಹುಡುಗ ಏನ್ ಮಾಡದ, ಅವನ್ನ ಎತ್ತಿ ಹೋಗದ್ಬಿಟ್ಟ. ಹಂಗಾರೆ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತ ಕೇಳಿದ್ರೆ, ಏನು ಬಲಗೈ ಏನೈತಲ್ಲ, ಬಲಗೈ ಅಥವಾ ಎಡಗೈ ಯಾವ್ದೋ ಒಂದ್ ಕೈ ಅಂತ ಅನ್ಕೊಳ್ಳೋದು. ಆ ಕೈ ಏನ್ ಹೋಗಿತ್ತಲ್ಲ, ಇದ ಒಂದ ಕೈಲೇನ ಗುರುಗಳವಾಗ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ರು. ಅಂದ್ರೆ ಕೆಲವೊಂದಿಷ್ಟು ಹಂತಗಳನ್ನ ಹೇಳ್ಕೊಡ್ತಾರ. ಅರ್ಥಾತನ? ಇವತ್ತು ಕಾಲಿಲ್ದ ಬೇರೆ ಕಾಲ್ ಹಾಕೊಂಡು ರಾಜ್ಯ ಮಟ್ಟದೊಳಗ, ರಾಷ್ಟ್ರ ಮಟ್ಟದೊಳಗ 1ನೇ ನಂಬರ್ 2ನೇ ನಂಬರ್ ಬಂದ ಉದಾಹರಣೆನೂ ಅದಾವ ನಮ್ಮ ದೇಶದೊಳಗ, ಬೇರೆ ದೇಶದೊಳಗ ಆಗಿರ್ಬೋದು. ಹಂಗ ಒಂದು ಕೈ ಇಲ್ಲ ಅಂತ ಹೇಳಿದ್ರು ಆ ಹುಡುಗ ರಾಷ್ಟ್ರ ಮಟ್ಟದೊಳಗ ಅವೇನ್ ಮಾಡದ, ಒಂದು ಒಳ್ಳೆ ಸಾಧನೆ ಮಾಡ್ಯಾರ. ಇದು ಆದ ಘಟನೆ, ಇದು ಕಟ್ಟುಕತೆ ಅಲ್ಲ. ಇದು ಅದು ಪೇಪರ್ ಒಳಗೂ ಬಂತು, ಟಿವಿ ಒಳಗೂ ಬಂತು. ನಮ್ಗೆ ನಿಮ್ಗೆ ಗೊತ್ತಿರದೇ ಇರ್ಬೋದು, ನಾವ್ ಯಾವ್ದಾರ ಹೇಳ್ಕೊಂಡಿರ್ಬೋದು. ಅದಕ್ಕೆ ಅರ್ಥ ಮಾಡ್ಕೊರಿ, ಏನೂ ಇಲ್ದ ಸಾಧನೆ ಮಾಡ್ತಕ್ಕಂಥವ್ರು. ಇವತ್ತು ನಮ್ಗೆ ಕೈ ಕಾಲು ಎಲ್ಲ ಚಲೋ ಅದಾವ. ನಮ್ಮ ತಂದೆ ತಾಯಿಗಳು ಚೆನ್ನಾಗಿ ಊಟಕ್ಕೆ ಹಾಕ್ತಾರ, ನಾವು ಶಾಲೆ ಚಲೋ ಐತಿ. ಹೌದಾ? ನಿಮಗೆ ಕಲಿಯಾಕ ಪ್ರಾಬ್ಲಮು, ಅದಕ್ಕೆ ಅರ್ಥ ಮಾಡ್ಕೊಡ್ರಿ. ಅರ್ಥ ಮಾಡ್ಕೊಳ್ಳೋ ಜೊತೆಗೆ ಮನಸ್ಸೊಳಗೆ ಇಟ್ಕೊಂಡು, ಮನಸ್ಸೊಳಗೆ ಇಟ್ಕೊಂಡು ಅವ್ರ ಹೊರಗೆ ಎಲ್ಲ ಬಿಟ್ಕೊಟ್ಟು ಶಿಕ್ಷಕರಿಗೆ ಪ್ರೀತಿ ಆಗ್ಲಿ, ತಂದೆ ತಾಯಿಗಳಿಗೆ ಪ್ರೀತಿ ಆಗ್ಬೇಕು, ಸ್ನೇಹಿತರಿಗೆ ಪ್ರೀತಿ ಆಗ್ಬೇಕು. ಅವಾಗ ನೀವೇನ್ ಮಾಡ್ತೀರಿ, ಸಮಾಜದೊಳಗ ಆಟೋಮೆಟಿಕ್ಲಿ ಬೆಳ್ಕೊಂತ ಹೋಗ್ತೀರಿ. ಅದಕ್ಕೆ ನಿಮ್ ಮನಸ್ಸ ಕಾರಣ. ಅರ್ಥಾತ? ನಿಮಗ್ ಹೊಡಿಬೋದು, ಎಲ್ಲಿ ಹೊಡಿಬೋದು, ಕೈಗೆ ಹೊಡಿಬೋದು, ಬೆನ್ನಿಗೆ ಹೊಡಿಬೋದು, ಕಾಲಿಗೆ ಹೊಡಿಬೋದು, ತಲೆಗೆ ಹೊಡಿಬೋದು, ಎಲ್ಲ ಹೊಡಿಬೋದು. ಆದ್ರೆ ಮನ್ಸಿಗೆ ಹೊಡ್ಯಾಕ್ ಆಗೋದಿಲ್ಲ. ಅರ್ಥಾತನ? ನಿಮ್ ಮನ್ಸಿಗೆ ನಾವ್ ಹೇಳಿದ್ದ ಕೆಲವಿಷ್ಟ ವಿಷಯಗಳನ್ನ ಮನ್ಸಿಗೆ ಹೊಡೆದಂಗ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಊರು, ನಿಮ್ಮ ರಾಜ್ಯ ಅಥವಾ ನಿಮ್ಮ ಮನೆ ಎಲ್ಲ ಹೆಸರು ತರೋದು ನಿಮ್ ಕೈಯೊಳಗೈತಿ.
ಚಲೋ ನಿಮ್ ಕೈಯೊಳಗೈತಿ, ಕೆಟ್ಟದ್ದು ನಿಮ್ ಕೈಯೊಳಗೈತಿ. ಆಯ್ಕೆ ಮಾತ್ರ ಇಷ್ಟ. ನೀವು ಬೇಸಿಗೆ ಶಿಬಿರಕ್ಕೆ ಬಂದಿರಿ, ಒಂದು ಒಳ್ಳೆ ಕಲ್ತಿರಿ. ಇನ್ನು ನೀವು ಮುಂದೆ ಕಲ್ತ್ಕೊತ ಹೋಗ್ರಿ. ಆಮೇಲೆ ಇನ್ನೊಂದು ನಮಗ್ ಸ್ವಲ್ಪ ಸಮಸ್ಯೆ ಏನಪ್ಪಾ ಅಂದ್ರ, ಮಕ್ಳು ಇನ್ನೂ ಸ್ವಲ್ಪ ಜಾಸ್ತಿ ಬಂದ್ರೆ ಇನ್ನೂ ಚೆನ್ನಾಗ್ ಆಗ್ತಿತ್ತು. ಇವತ್ತು ನಾಗರಾಜ್ ಸರ್ ಇಷ್ಟೊಂದು ಇಫೆಕ್ಟಿವ್ ಆಗಿ ಮಾಡ್ಯಾರ. ಇವನ್ನೆಲ್ಲ ನೋಡ್ರಿ, ಎಲ್ಲ ಹಾಳಿವು, ಆಮೇಲೆ ಕಿರೀಟ್ ಆಗಿರ್ಬೋದು, ಆಮೇಲೆ ಮತ್ತೆ ಬೇರೆ ಬೇರೆ ಐಟಮ್ಸ್ ಗಳಾಗಿರ್ಬೋದು, ಇಂಟ್ರೆಸ್ಟ್ ಅಂತೇಳಿ ಆ ಶಿಕ್ಷಕರಿಗೆ ಇನ್ನೊಂದ್ ಸ್ವಲ್ಪ ಮಕ್ಕಳು ನಡೆಸಿದಾಗ ಒಂದು 50 ಮಕ್ಕಳು, 40 ಮಕ್ಕಳು ಇದ್ರೆ ಬಹಳ ಸೂಪರ್, ಬಹಳ ಚೆನ್ನಾಗ್ ಆಗ್ತಿತ್ತು. ಯಾಕಂದ್ರೆ ಮಕ್ಕಳು ಇದ್ರಲ್ಲ ಸ್ವಲ್ಪ ಜಾಸ್ತಿ ಕಲಿಸ್ಲಿಕ್ಕೆ ಯಾಕಂದ್ರೆ ಇಂಟ್ರೆಸ್ಟ್ ಬರ್ತದೆ. ಹೌದಲ್ಲ? ಈಗ ಶಾಲೆಗಳು ನಾವು ಪಾಠ ಮಾಡ್ತೇವಿ, ಬರೀ ಡೆಸ್ಕ್ ಕಷ್ಟ ಇದ್ರೆ ಪಾಠ ಮಾಡ್ಕೈತಿ, ಮಕ್ಕಳು ಫುಲ್ ಇದ್ರೆ ಪಾಠ ಮಾಡ್ಕೈತಿ ಇಲ್ಲ. ಹಂಗ ನೆಕ್ಸ್ಟ್ ಹಂಗಿದ್ರೆ ಕ್ಯಾಂಪ್ಸ್ ಆದಾಗ ಜಾಸ್ತಿ ಮಕ್ಕಳು ಬರೋಂಗ ನೀವು ಹೇಳಿಕೊಡ್ರಿ. ಆ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡೋಣ. ಮತ್ತೆ ಇಲ್ಲಿ ಕರೆಸಿ ನಮ್ಗೆ ಒಂದೆರಡು ಮಾತು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಾರ. ಯಥಾಶಕ್ತಿ ನಮ್ಗೆ ಏನು ಅನುಕೂಲ ಆಗ್ತದೆ ಅದನ್ನ ನಮ್ಗೆ ವೆಲ್ಕಮ್, ಆ ನಿಟ್ಟಿನೊಳಗೆ ವೆಲ್ಕಮು ಮಾಡ್ಯಾರ. ಸೊ ನಿಮ್ಗೆ ಒಳ್ಳೆ ಭವಿಷ್ಯ ಆಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಜೊತೆಗೆ